ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿಯ ಸ್ಥಿತಿ ಗಂಭೀರವಾಗಿದೆ. ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಚೆನ್ನಮ್ಮ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ ಕುಟುಂಬದ ಸದಸ್ಯರುಗಳು. ತಾಯಿ ಚೆನ್ನಮ್ಮ ಅವರನ್ನ ನೋಡಲಿಕ್ಕೆ ಆಸ್ಪತ್ರೆಗೆ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ ಕುಟುಂಬದ ಸದಸ್ಯರು. ಎಚ್.ಡಿ. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಾಯಿಯನ್ನ ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಚೆನ್ನಮ್ಮ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಲಿದೆ. ಅವರ ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದರ ಕುರಿತು ವೈದ್ಯರು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಿದ್ದಾರೆ. ಆದರೆ ಚೆನ್ನಮ್ಮ ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂಥದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 3 ದಿನಗಳ ಹಿಂದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಅವರ ಆರೋಗ್ಯದ ಕುರಿತಾಗಿ ವೈದ್ಯರುಗಳು ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದರ ಕುರಿತು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಏಕೆಂದರೆ ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಹೇಗಿದೆ, ಸ್ಥಿರವಾಗಿದೆಯಾ, ಗಂಭೀರವಾಗಿದೆಯಾ, ಮತ್ತು ಕೊಡ್ತಾ ಇರುವಂತಹ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರಾ, ಇದೆಲ್ಲದರ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ಒಂದು ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯವರಿಂದ. ಮಾರುತಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರಿಗೆ ಏನು ಹುಷಾರಿರಲಿಲ್ಲ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿರೋದ್ರಿಂದ ಈಗ ಅವರು ಚಿಕಿತ್ಸೆಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಹೆಚ್ಚಿನ ಮಾಹಿತಿ ಏನು ಸಿಗ್ತಾ ಇದೆ? ವಸಂತ್, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವ್ರನ್ನ ಒಂದು ಖಾಸಗಿ ಆಸ್ಪತ್ರೆಗೆ ಬುಧವಾರ ಸೇರಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಉಸಿರಾಟದ ತೊಂದರೆ ಇದರಿಂದಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಿದ್ರು ಕೂಡ ಇವತ್ತು ಒಂದು ಮಟ್ಟಕ್ಕೆ ತುಂಬಾ ಸೀರಿಯಸ್ ಆಗಿದೆ ಅಂತ ಕೂಡ ಕೇಳಿ ಬರ್ತಾ ಇರೋದು. ಹೀಗಾಗಿ ಅವ್ರನ್ನ ಐಸಿಯುನಲ್ಲೂ ಕೂಡ ಶಿಫ್ಟನ್ನ ಮಾಡಿರುವಂತದ್ದು. ಈಗಾಗಲೇ ಕುಟುಂಬದಸ್ಥರನ್ನು ಕೂಡ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಅಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಕರೆಸಿ ಮಾತುಕತೆಯನ್ನ ನಡೆಸ್ತಾ ಇದ್ದು. ಈಗಾಗಲೇ ಮಾಜಿ ಸಿಎಂ ಆಗಿರುವಂತಹ ಎಚ್.ಡಿ. ದೇವೇಗೌಡರು ಅವರು ಹೋಗಿ ಭೇಟಿಯನ್ನ ಮಾಡಿರುವಂತದ್ದು. ಅಲ್ಲಿ ಕೂಡ ಹೆಲ್ತ್ ಬುಲೆಟಿನ್ ಬಗ್ಗೆ ಕೂಡ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ವಯೋಸಹಜ ಕಾಯಿಲೆ ಆಗಿರ್ಬೋದು, ಆ ಕಾಯಿಲೆಯಿಂದ ಮತ್ತು ಅದೇ ರೀತಿಯಾದಂತೆ ಉಸಿರಾಟ ಸಮಸ್ಯೆಯಿಂದ ತೀವ್ರ ನಿಕಟ ಸಮಸ್ಯೆ ಆಗಿರುವಂತದ್ದು. ಇದರಿಂದಾಗಿ ಅವ್ರನ್ನ ಐಸಿಯುನಲ್ಲಿ ಇಟ್ಟು ಈಗ ಟ್ರೀಟ್ಮೆಂಟ್ ಅನ್ನ ಮಾಡ್ತಿರೋಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೆಲ್ತ್ ಬುಲೆಟಿನ್ ಅಂದ್ರೆ ಅವರ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಆಗುತ್ತೆ. ಆ ನಂತರ ಡಾಕ್ಟರ್ ಏನ್ ಹೇಳ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸದ್ಯದ ಮಾಹಿತಿ ಪ್ರಕಾರ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನ ಡಾಕ್ಟರ್ ನೀಡ್ತಾ ಇರೋಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಿದ್ರು. ಈಗ ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೂಡ ಡಾಕ್ಟರ್ ಕೊಟ್ಟಿರುವಂತದ್ದು. ಇನ್ನು ಕುಟುಂಬಸ್ಥರನ್ನ ಕರೆಸಿ ಕೂಡ ಮಾತುಕತೆಯನ್ನ ನಡೆಸ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮನ್ನು ನೋಡೋದಕ್ಕೆ ಈಗಾಗಲೇ ದೇವೇಗೌಡರು ಕೂಡ ತಮ್ಮ ನಿವಾಸದಿಂದ ಹೊರಟಿರುವಂತದ್ದು. ಅಲ್ಲಿ ಆರೋಗ್ಯ ಕೂಡ ಅವರು ವಿಚಾರಿಸ್ತಾರೆ. ಅದೇ ರೀತಿ ರೇವಣ್ಣ ಅವರು ಕೂಡ ಹಾಸನದಿಂದ ಕೂಡ ಹೊರಟಿರುವಂತದ್ದು. ಇನ್ನು ಏನ್ ಹೆಲ್ತ್ ಬುಲೆಟಿನ್ ಅಲ್ಲಿ ಏನ್ ಬರುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು ವಸಂತ್. ಬಹುಶಃ ಕಳೆದ 3 ದಿನಗಳ ಹಿಂದೆ ಅವರಿಗೆ ಉಸಿರಾಟದ ತೊಂದರೆ ಇತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಅಂದರೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಬಹುಶಃ ಈ ಆಸ್ಪತ್ರೆಗೆ ದಾಖಲಾಗಿರೋದ್ರಿಂದ ಕುಟುಂಬಸ್ಥರಲ್ಲಿ ಒಂದಷ್ಟು ಆತಂಕ ಇದ್ದೇ ಇರುತ್ತೆ. ಇದ್ರ ನಡುವೆಯೂ ಕೂಡ ಈಗ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತಂದಾಗ ಸಹಜವಾಗಿಯೇ ಕುಟುಂಬದವರಿಗೆ ಒಂದಷ್ಟು ನಿರಾಳತೆ ಮೂಡಿರಬಹುದು ಅಂತ ಅನ್ಸುತ್ತೆ ಆ ಒಂದು ವಿಚಾರದಲ್ಲಿ, ಅವರ ಹೆಲ್ತ್ ವಿಚಾರದಲ್ಲಿ. ವಸಂತ್, ಹೌದು. ಯಾಕೆಂದ್ರೆ ಕಳೆದ 2 ದಿನಗಳೇನಂದ್ರೆ ಬುಧವಾರ ಅವ್ರನ್ನ ಆಸ್ಪತ್ರೆಯಲ್ಲಿ ಜಾಯಿನ್ ಮಾಡ್ತಾರೆ. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾದ ಚಿಕಿತ್ಸೆ ಐಸಿಯುನಲ್ಲಿ ಇಟ್ಟು ಕೊಡಲಾಗ್ತಿದೆ. ಪ್ರಮುಖವಾಗಿ ಉಸಿರಾಟ ತೊಂದರೆಯಿಂದ ಬುಧವಾರ ಜಾಯಿನ್ ಆಗಿದ್ದಾರೆ. ಈಗಾಗಲೇ ವಯೋಸಹಜ ಕಾಯಿಲೆಯಿಂದಲೂ ಕೂಡ ಅವರು ಬಳಲ್ತಿದ್ದಾರೆ. ಇವೆಲ್ಲವೂ ಕೂಡ ಕುಟುಂಬಸ್ಥರಿಗೂ ಕೂಡ ಕೆಲವೊಂದಷ್ಟು ಆತಂಕ ಕೂಡ ಆಗಿರುವಂತದ್ದು. ಹೀಗಾಗಿ ಪ್ರತಿದಿನ ಕೂಡ ಕುಟುಂಬಸ್ಥರು ಹೋಗಿ ಭೇಟಿ ಮಾಡಿ ಅದನ್ನೆಲ್ಲವೂ ಕೂಡ ನೋಡ್ತಾ ಇರುವಂತದ್ದು. ಈಗ ಏನು ಕೇಂದ್ರ ಸಚಿವರಾಗಿದ್ದಂತ ಮತ್ತೆ ಚೆನ್ನಮ್ಮರ ಪುತ್ರ ಆದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಗಮನನ ಹರಿಸ್ತಾ ಇರುವಂತದ್ದು. ಇನ್ನೇನು ಈಗಾಗಲೇ ಚೆನ್ನಮ್ಮರ ದೇವೇಗೌಡರು ಕೂಡ ಹೋಗಿ ಆರೋಗ್ಯವನ್ನು ವಿಚಾರಿಸುವ ಪ್ರಯತ್ನ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಇನ್ನೇನು 1.5 ಗಂಟೆಯಲ್ಲಿ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳ್ತಾ ಇರೋದು. ಆ ನಂತರ ಯಾವ ರೀತಿಯಾದಂತ ಇರುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸದ್ಯದ ಮಾಹಿತಿ ಪ್ರಕಾರ ಐಸಿಯುನಲ್ಲಿಟ್ಟು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ.